ನಿಮಿ ಹಾಗೂ ವಸಿಷ್ಠರು. ಮಹಾತ್ಮರಾದ ಇಕ್ಷ್ವಾಕುಗಳ ವಂಶದಲ್ಲಿ ನಿಮಿ ಅನ್ನುವಂತಹ ರಾಜ ಒಬ್ಬ ಇರ್ತಾನೆ. ಇವನು ಇಕ್ಷ್ವಾಕುವಿಗೆ 12ನೇ ಮಗನಾಗಿರ್ತಾನೆ. ಪರಾಕ್ರಮಿಯು ಧರ್ಮವಂತನೂ ಆಗಿ ಸ್ಥಿರಚಿತ್ತನಾಗಿರ್ತಾನೆ. ಒಮ್ಮೆ ಗೌತಮರ ಆಶ್ರಮದ ಸಮೀಪದಲ್ಲಿ ದೇವತೆಗಳ ಪಟ್ಟಣವಾದ ಅಮರಾವತಿಯಂತಹ ಪಟ್ಟಣವನ್ನು ನಿರ್ಮಿಸ್ತಾನೆ. ನಿಮಿಯು ತಾನು ವಾಸ ಮಾಡಲು ನಿರ್ಮಿಸಿದ್ದ ಸುಂದರವಾದ ಪಟ್ಟಣಕ್ಕೆ ವೈಜಯಂತ ಅಂತ ಹೇಳಿ ಹೆಸರನ್ನಿಟ್ಟು ಅಲ್ಲಿಯೇ ವಾಸಿಸ್ತಾ ಇರ್ತಾನೆ. ಒಂದು ಸಲ ನಿಮಿ ರಾಜನಿಗೆ ದೀರ್ಘಕಾಲದ ಯಜ್ಞವೊಂದನ್ನು ಮಾಡಿ ತಂದೆಯ ಮನಸ್ಸನ್ನು ಸಂತೋಷಪಡಿಸಬೇಕು ಅಂತ ಅಂದ್ಕೊಳ್ತಾನೆ. ರಾಜರ್ಷಿಯಾದ ನಿಮಿಯು ತನ್ನ ತಂದೆಯೂ ಮನುವಿನ ಮಗನೂ ಆದ ಇಕ್ಷ್ವಾಕುವಿನ ಆಜ್ಞೆಯನ್ನು ಪಡೆದು ಮೊದಲು ಬ್ರಹ್ಮರ್ಷಿಗಳಲ್ಲಿ ಶ್ರೇಷ್ಠನಾದ ವಸಿಷ್ಠರಿಗೆ ಯಜ್ಞಕ್ಕಾಗಿ ಆಮಂತ್ರಣವನ್ನು ಕೊಡ್ತಾನೆ. ಅನಂತರ ಅತ್ರಿ, ಅಂಗೀರಸ, ಭೃಗು ಮಹರ್ಷಿಗಳನ್ನು ಕೂಡ ಯಜ್ಞಕ್ಕೆ ಆಹ್ವಾನ ಮಾಡ್ತಾನೆ. ಆದರೆ ವಸಿಷ್ಠರನ್ನು ಆಮಂತ್ರಿಸಲು ಹೋದಾಗ ನಿಮಗೆ ಹೇಳ್ತಾರೆ, ಈ ಮೊದಲೇ ಇಂದ್ರನು ನನ್ನನ್ನು ಯಜ್ಞದ ಸಲುವಾಗಿ ಆಹ್ವಾನವನ್ನು ಕೊಟ್ಟಿದ್ದಾನೆ. ಅವನು ಯಜ್ಞವನ್ನು ಮುಗಿಸಿ ಬರುವವರೆಗೂ ನನಗಾಗಿ ನೀನು ಪ್ರತೀಕ್ಷಿಸು ಅಂತ ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ವಸಿಷ್ಠರು ಹೊರಟು ಹೋದರೆ ಮಹಾಬ್ರಾಹ್ಮಣರಾದ ಗೌತಮ ಮಹರ್ಷಿ ಬಂದು ನಿಮಿಯ ಯಜ್ಞವನ್ನು ಮಾಡಲು ಒಪ್ಪಿದರು. ಅಲ್ಲಿ ವಸಿಷ್ಠರು ಇಂದ್ರನ ಯಜ್ಞವನ್ನು ಪೂರೈಸಲು ಪ್ರಾರಂಭಿಸಿದರು. ನಿಮಿ ರಾಜನು ಅತ್ರಿ, ಅಂಗೀರಸ ಮತ್ತು ಭೃಗು ಮಹರ್ಷಿಗಳ ಆಹ್ವಾನವನ್ನು ತನ್ನ ಪಟ್ಟಣದ ಸಮೀಪದಲ್ಲಿದ್ದ ಹಿಮಾಲಯದ ಪ್ರಸ್ಥಭೂಮಿಯಲ್ಲಿ ಯಜ್ಞವನ್ನು ಪ್ರಾರಂಭಿಸ್ತಾನೆ. ನಿಮಿಯು 5,000 ವರ್ಷಗಳವರೆಗೆ ಯಜ್ಞದಲ್ಲಿ ದೀಕ್ಷಿತನಾಗಿರ್ತಾನೆ. ಅಲ್ಲಿ ಇಂದ್ರನ ಬಳಿಗೆ ಹೋಗಿದ್ದ ವಸಿಷ್ಠರು ಇಂದ್ರನ ಯಜ್ಞವನ್ನು ಪೂರೈಸಿ ಯಜ್ಞದಲ್ಲಿ ಹೋತೃವಿಗೆ ಸಂಬಂಧಿಸಿದ ಕರ್ಮಗಳನ್ನು ನಿರ್ವಹಿಸಲು ನಿಮಿಯ ಬಳಿಗೆ ಬರ್ತಾರೆ. ಆದರೆ ಆ ವೇಳೆಗೆ ನಿಮಿಯು ಯಜ್ಞವನ್ನು ಮಾಡುತ್ತಿರುವುದಾಗಿ ತಿಳಿದು ಆ ಕರ್ಮವನ್ನು ಮುಗಿಸಿರುವ ವಿಷಯವು ವಸಿಷ್ಠರಿಗೆ ಗೊತ್ತಾಗುತ್ತೆ. ಇದರಿಂದ ಅವರಿಗೆ ಕೋಪ ಉಂಟಾಗುತ್ತೆ. ಆದರೂ ರಾಜನನ್ನು ನೋಡುವ ಇಚ್ಛೆಯಿಂದ ಮುಹೂರ್ತ ಕಾಲದವರೆಗೆ ಅಲ್ಲಿಯೇ ಕುಳಿತಿರ್ತಾರೆ. ಆದರೆ ಆ ಸಮಯದಲ್ಲಿ ನಿಮಿ ರಾಜನು ಗಾಢವಾದ ನಿದ್ರೆಯಲ್ಲಿರ್ತಾನೆ. ಎಷ್ಟು ಹೊತ್ತಾದರೂ ರಾಜನು ವಸಿಷ್ಠರ ಬಳಿಗೆ ಬರಲೇ ಇಲ್ಲ. ಇದರಿಂದ ಅವರ ಕೋಪ ಮತ್ತಷ್ಟು ಹೆಚ್ಚಾಯಿತು. ಅವರು ನಿಮಗೆ ಶಾಪವನ್ನು ಕೊಡ್ತಾರೆ. ರಾಜನೇ, ಮೊದಲು ನನಗೆ ಆಹ್ವಾನವಿತ್ತು, ಬಳಿಕ ನೀನು ಮತ್ತೊಬ್ಬರನ್ನು ಆಹ್ವಾನಿಸಿ ನನ್ನನ್ನು ಅವಮಾನಿಸಿದ ಕಾರಣವಾಗಿ ನಿನ್ನ ದೇಹವು ಚೇತನಾರಹಿತವಾಗಲಿ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡ ರಾಜನು ವಸಿಷ್ಠರು ಕೊಟ್ಟ ಶಾಪದ ಸಮಾಚಾರವನ್ನು ಕೇಳಿ ಕ್ರೋಧದಿಂದ ವಸಿಷ್ಠರಿಗೆ ಹೇಳ್ತಾ ಮಲಗಿದ್ದೇನೋ, ಆದರೆ ನೀವು ಕೋಪದಿಂದ ನನ್ನ ಮೇಲೆ ಯಮದಂಡ ರೂಪವಾದ ಶಾಪಾಗ್ನಿಯನ್ನಿತ್ತಿದ್ದೀರಿ. ಆದುದರಿಂದ ಮಹರ್ಷಿಗಳೇ, ನಿಮ್ಮ ತೇಜೋಮಯವಾದ ದೇಹವು ಸಹ ಚೇತನಹೀನವಾಗಿ ಕೆಳಕ್ಕೆ ಬಿದ್ದು ಹೋಗುತ್ತದೆ, ಇದರಲ್ಲಿ ಸಂಶಯವೇ ಇಲ್ಲ. ಹೀಗೆ ಕ್ರೋಧಾಭಿಭೂತರಾಗಿ ನಿಮಿ ವಸಿಷ್ಠರು ಒಬ್ಬರಿಗೊಬ್ಬರು ಶಾಪವನ್ನು ಕೊಡ್ತಾರೆ. ಮಹಾಪ್ರಭಾವಶಾಲಿಗಳಾದ ಅವರಿಬ್ಬರು ಪರಸ್ಪರ ಶಾಪದ ಪ್ರಭಾವದಿಂದ ಮೃತರಾಗ್ತಾರೆ.